ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ನಮ್ಮ ಕರ್ನಾಟಕದ ರಾಜ್ಯದ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ SLN ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಅದು ನಮ್ಮ ಗಾಣಿಗ ಜನಾಂಗಕ್ಕೆ ಸೇರಿರತಕ್ಕಂತಹ ಒಂದು ಒಳ್ಳೆಯ ಟ್ರಸ್ಟ್ ಆಗಿದೆ. ತಾವು ನೋಡಬಹುದು, ಅದರ ಟ್ರಸ್ಟಿನವರು ನಮ್ಮ SLN ಲಾನಾ ಧರ್ಮ ಸಂಸ್ಥೆ ಅಂತ ನೋಡಿ ತಾವು ನೋಡ್ಬೋದು. SLN ಕಾಲೇಜ್ ಅಂತ, SLN ಚಾರಿಟೀಸ್ ಅಂತ, ಮತ್ತು ಇವರು SLN ಕಾಲೇಜು ಮತ್ತು SLN ವಿದ್ಯಾ ಸಮೂಹಗಳನ್ನು ಮಾಡಿದ್ದಾರೆ. ನಮ್ಮ ದೊಡ್ಡಣ್ಣ ಶೆಟ್ಟರ್ನ ನಿಜವಾಗ್ಲೂ ಇವತ್ತು ನೆನೆಸ್ಕೋಬೇಕು. ಎಷ್ಟೋ ವರ್ಷಗಳಿಂದ ನೋಡಿ, ಇದು ಯಾವತ್ತೂ ಬಂದಿದೆ ಅಂದರೆ 1906ರಲ್ಲಿ ಈ ಒಂದು ಸ್ಥಾಪನೆ ಆಗಿರೋದು ಈ ಒಂದು ಲಾನಾ ಧರ್ಮ ಸಂಸ್ಥೆ SLN ಚಾರಿಟಬಲ್ ಟ್ರಸ್ಟ್ ಅಂತ. ಇದಕ್ಕೆ ರೂವಾರಿ ದೊಡ್ಡಣ್ಣ ಶೆಟ್ಟರ. ಇವರದು 106ನೇ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ. ನೋಡಿ, ನನಗೆ ತೋರಿಸ್ತೀನಿ ಇವತ್ತು ನಮ್ಮ ದೊಡ್ಡಣ್ಣ ಶೆಟ್ಟರು ಯಾವ ರೀತಿ ಇದ್ದಾರೆ ಅಂತಂದ್ಬಿಟ್ಟು ತಾವು ನೋಡ್ಬೋದು. 106ನೇ ದೊಡ್ಡಣ್ಣ ಶೆಟ್ಟಿ ಅವರ 106ನೇ ಆರಾಧನಾ ಮಹೋತ್ಸವವನ್ನು ಇವತ್ತು ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ, ನಾನು ಒಬ್ಬ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಈ ರೀತಿ ನಂತರನೇ ಎಷ್ಟೋ ಜನ ಹಳೆಯ ವಿದ್ಯಾರ್ಥಿಗಳು ಪ್ರೀತಿ ವಿಶ್ವಾಸದಿಂದ ಏನೇ ಆಗಲಿ ಎಲ್ಲಿಗೆ ಹೋಗದೇ ಇದ್ರೂ ಇಲ್ಲಿನ ಏನು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳು ಸುಮಾರು ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ಒಂದು ಲಾನಾ ಧರ್ಮ ಸಂಸ್ಥೆ ನಮ್ಮ ದೊಡ್ಡಣ್ಣ ಶೆಟ್ಟರಿಗೆ ಎಷ್ಟೋ ಜೀವದಾನ ಅಂದರೆ ವಿದ್ಯಾದಾನ ಮಾಡಿದ್ದಾರೆ. ಆ ವಿದ್ಯಾದಾನವನ್ನು ನೆನೆಸ್ಕೊಂಡು ಇವತ್ತು ಈ ವಿದ್ಯಾರ್ಥಿಗಳ ಸಮೂಹ, ಹಳೆಯ ವಿದ್ಯಾರ್ಥಿಗಳ ದಂಡೆ ಹರಿದು ಬರ್ತಾ ಇದೆ ವೀಕ್ಷಕರೇ. ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಮಲಿಂಗಾರೆಡ್ಡಿಯವರು ಬರ್ತಾಯಿದ್ದಾರೆ, ಮುಖ್ಯ ಅತಿಥಿಗಳಿಗೆ ಬರ್ತಾಯಿದ್ದಾರೆ. ಇದು ಒಂದು ಮಾರುಕಟ್ಟೆ ಏನು ಯಾವ ರೀತಿ ಇದೆ ಅಂದರೆ, ಇದೊಂದು ಹೃದಯ ಭಾಗ. ಈ ಹೃದಯ ಭಾಗದಲ್ಲಿ ವಾಣಿಜ್ಯ ಸಂಕೀರ್ಣಗಳನ್ನು ಕೂಡ ಮಾಡಿದ್ದಾರೆ. ಈ ಒಂದು ಚಾರಿಟಬಲ್ ಟ್ರಸ್ಟ್ ನಡೆಸಲು ಸುಮಾರು ಅನುಕೂಲ ಆಗುತ್ತೆ. ಮತ್ತು ಈ ಟ್ರಸ್ಟ್ ನಡೆಸಲು ಯಾವುದೇ ಒಂದು ಹಣದ ಕೊರತೆ ಇರಬಾರ್ದು. ನಾನಾಗಲಿ ನಮ್ಮ ಮುಂದಿನ ಪೀಳಿಗೆಯಾಗಲಿ ಯಾರೇ ಒಂದು ಈ ವಿದ್ಯಾಸಂಸ್ಥೆಗಳನ್ನು ನಡೆಸಲಿ ಅಂತ ಒಂದು ಮುಂದಿನ ಆಲೋಚನೆಯಿಂದ ಈ ಒಂದು ದೊಡ್ಡಣ್ಣ ಶೆಟ್ಟರು ಈ ಒಂದು ಲಾನಾ ಧರ್ಮ ಸಂಸ್ಥೆ ಚಾರಿಟಬಲ್ ಟ್ರಸ್ಟ್ನ ಸ್ಥಾಪನೆ ಮಾಡಿದ್ದಾರೆ. ಈಗ ನೋಡೋಣ, ಮುಂದೆ ಹೋಗೋಣ, ಯಾವ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಏನು ಅಂತ ನೋಡೋಣ. ಈ ದಿನ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಕೊಡ್ತಾರೆ ಅಂತ ಕಾಣಿಸುತ್ತೆ. ಮತ್ತು ನೋಡಿ, ಈ ಸುಮಾರು ವರ್ಷಗಳಿಂದ ಏನಪ್ಪ SLN ಯಾವ ರೀತಿ ಇದೆ ಅಂತ ಕೇಳ್ತಾರೆ. ಇವತ್ತು ನೋಡಿ 100% ರಿಸಲ್ಟು ನಮ್ಮ ಈ SLN ಹೈಸ್ಕೂಲು ಯಾವ ರೀತಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ ಜನಸಾಮಾನ್ಯರಿಗೆ ಅಂತಂದ್ಬಿಟ್ಟು ತಾವು ಇದಕ್ಕೊಂದು ಉದಾಹರಣೆ ನೋಡಿ. 4 ವೀಲರ್ ಆಗ್ಬೋದು, 2 ವೀಲರ್ ಆಗ್ಬೋದು, ಇಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ ಅಂತ ಕಾಣಿಸುತ್ತೆ. ಅಷ್ಟೊಂದು ಭಕ್ತಾದಿಗಳು, ವಿದ್ಯಾರ್ಥಿಗಳು, ಇವರ ಕುಲ ಬಾಂಧವರು ಸುಮಾರು ಜನ ಈ ದಿನ ಒಳ್ಳೆಯ ರೀತಿಯಲ್ಲೇ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೂಡ ಇವರ ಒಂದು ಇದಾಗಿರುತ್ತೆ. ದೊಡ್ಡಣ್ಣ ಶೆಟ್ಟರದ ಒಂದು ಭಾವಚಿತ್ರವನ್ನು ತಾವು ನೋಡ್ಬೋದು. ಇದು ಒಂದು ಒಳ್ಳೆಯ ಹಾಸ್ಟೆಲ್ಲು, ವಿದ್ಯಾರ್ಥಿ ನಿಲಯ. ಇಲ್ಲಿನ ಓದುಗರಿಗೆ ಅಂದರೆ ಸ್ಟೂಡೆಂಟ್ಸ್ಗೆ ಇಲ್ಲೇ ಊಟ ಉಪಚಾರ ಎಲ್ಲ ಸಿಗುತ್ತೆ. ಅದಕ್ಕೆ ಯಾವುದೇ ಒಂದು ಆದಂಥ ದರವನ್ನು ಫಿಕ್ಸ್ ಮಾಡಿರಲ್ಲ. ಉಚಿತ ವಿದ್ಯಾರ್ಥಿ ನಿಲಯ. ಈಗ ಅವರ ಒಂದು ಏನು ಭಾವಚಿತ್ರ ಮತ್ತು ಅವರ ಒಂದು ವಿಗ್ರಹವನ್ನು ನಾನು ತೋರಿಸ್ತೀನಿ ವೀಕ್ಷಕರೇ. ಇವತ್ತು ನೋಡಿ, ಎಷ್ಟೋ ಜನಕ್ಕೆ ಅನುಕೂಲ ಆಗಲಿ ಅಂತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ.
ಅಂಗವಿಕಲರಿಗೆ ಏನಾದರೂ ಸಹಾಯ ಕೊಟ್ಟಂದರೆ ಇಲ್ಲಿ ಯಾವ ರೀತಿ ಅಂಗವಿಕಲರ ಒಂದು ಕೈ ಕಾಲುಗಳನ್ನು ಯಾವ ರೀತಿ ಇದು ಮಾಡ್ತಾಯಿದ್ದಾರೆ ಅಂತ ತಾವು ನೋಡ್ಬೋದು. ಮತ್ತು ಕಣ್ಣಿನ ತಪಾಸಣೆ ಇದೆ, ಉಚಿತ ಕಣ್ಣಿನ ತಪಾಸಣೆ. ನೋಡಿ, ಇವತ್ತು ನಿಜವಾಗ್ಲೂ ಒಳ್ಳೆಯ ಹಬ್ಬದ ದಿನ ಅಂತ ಕಾಣಿಸುತ್ತೆ. ಯಾವ ರೀತಿ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಮುಖಂಡರು, ಪದಾಧಿಕಾರಿಗಳು ಈ ಒಂದು ಒಳ್ಳೆಯ ಡೆಂಟಲ್ ಚೆಕಪ್ಸು ಎಲ್ಲ ನೋಡಿ, ಮೈತ್ರಿ ಸ್ಮಾರ್ಟ್ ಹಾಸ್ಪಿಟಲ್ಸ್ ಅಂತ ಅವರು ಒಳ್ಳೆಯ ಉಚಿತ ಸೌಕರ್ಯಗಳನ್ನು ರೋಗಿಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈಗ ಎಷ್ಟು ಜನ ಬಂದಿದ್ದಾರೆ ರೋಗಿಗಳು ಅಂತ ಅವ್ರನ್ನೇ ಮಾತಾಡೋಣ. ನಮಸ್ಕಾರ, ತಮ್ಮ ಹೆಸರು ಮೇಡಮ್? ಹೌದಾ, ಯಾವ ಹಾಸ್ಪಿಟ್ಲು? ಮುಖ ತೆಗೀರಿ. ಮೈತ್ರಿ ಹಾಸ್ಪಿಟಲ್ ಸರ್. ಮೈತ್ರಿ ಹಾಸ್ಪಿಟ್ಲು ಯಾವ ರೀತಿ ಸೇವೆ ಒದಗಿಸ್ತಾ ಇದ್ದೀರಾ ಇಲ್ಲೇ? ಸರ್, ಇವತ್ತು ಎಲ್ಲ ಸೇವೆನೂ ನಿಮಗೆ ಫ್ರೀ ಆಗುತ್ತೆ. ಅಂದರೆ ಜನರಲ್ ಚೆಕಪ್ಪು, ಡೆಂಟಲ್ಲು, ಐ ಚೆಕಪ್ಪು, ಡಯಾಬಿಟಿಕ್ಕು, ಏನೇ ಇದ್ರೂ ತೋರಿಸ್ಕೋಬೋದು. ಯಾವುದೇ ಒಂದು ಹಣಕಾಸು ಏನು ಕೊಡುವಂಗೆ ಇಲ್ಲ. ಯಾರ ಕಡೆಯಿಂದ ಇದು ನೀವು ಉಚಿತ ಮಾಡ್ತಾ ಇದ್ದೀರಾ? ಸರ್, ಡಾಕ್ಟರ್ ಶಿವಕುಮಾರ್ ಅಂತ. ಶಿವಕುಮಾರ್ ಅವರು MD. ಓಹೋ, MD ಕಡೆಯಿಂದ. ಹೌದು. ಯಾರೇ ಬಂದರೂ ಫ್ರೀ ಚೆಕಪ್ ಇದೆ. ಎಷ್ಟು ಜನ ಬಂದಿದ್ದಾರೆ ಇವತ್ತು ಕ್ಯಾಂಪಲ್ಲಿ? ಇವಾಗಿನ ತನಕ 140 ಜನ ಬಂದಿದ್ದಾರೆ. 140 ಜನ. 140 ಜನಕ್ಕೂ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಾ ನೀವು. ಹೌದು ಸರ್. ಓಕೆ, ಥ್ಯಾಂಕ್ ಯು. ಈಗ ಮೈತ್ರಿ ಹಾಸ್ಪಿಟಲ್ ಸ್ಟಾಫ್ ಬಂದಿದ್ದಾರೆ, ಸುಮಾರು ಜನ ನರ್ಸ್ಗಳ, ಸುಮಾರು ಜನ ಡಾಕ್ಟರ್ಸು, ಇವರೆಲ್ಲ ಬಂದಿದ್ದಾರೆ. ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಏನು ಅನ್ನೋದನ್ನು ಈಗ ಇವರು ಮುಖ್ಯಸ್ಥರೇ ಅವರು ಪರಿಚಯ ಮಾಡ್ಕೊತಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ನಾನು ಡಾಕ್ಟರ್ ಶಿವಕುಮಾರ್ ಅಂತ. ಏನು ಸರ್ ಇವತ್ತು ಕಾರ್ಯಕ್ರಮ ಯಾವ ರೀತಿ ಮಾಡ್ತಾ ಇದ್ದೀರಾ? 105ನೇ ದೊಡ್ಡಣ್ಣ ಶೆಟ್ಟರು, ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು ಅವರು ದಾನ ಧರ್ಮಗಳಿಗೆ ಮತ್ತೊಂದು ಹೆಸರು ದೊಡ್ಡಣ್ಣ ಶೆಟ್ಟರು ಅವರ 105ನೇ ಆರಾಧನಾ ಒಂದು ಕಾರ್ಯಕ್ರಮದಲ್ಲಿ ಒಂದು ಉಚಿತವಾದ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಸೊ ಇದನ್ನು ವಿಕ್ಟೋರಿಯಾ ಹಾಸ್ಪಿಟಲ್ ಡಾಕ್ಟ್ರುಗಳು, ಮೈತ್ರಿ ಸ್ಮಾರ್ಟ್ ಡಾಕ್ಟ್ರುಗಳು ಮತ್ತು ಮಾಲಾ ಅವರ ನೇತೃತ್ವದಲ್ಲಿ, ಆಮೇಲೆ ಲಯನ್ಸ್ ಕಿಂಗ್ ಡಾಕ್ಟರ್ ನಿರಂಜನ್ ಅವತಿ, ಆವಾಗ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಹರ್ಷಿತ್ ಅಂತ ಬಂದಿದ್ದಾರೆ, ಡಾಕ್ಟರ್ ಹರ್ಷಿತ್ ಅವರು ಎಲ್ಲ ಸೇರಿ ನಾವು 50 ಜನ ವೈದ್ಯಾಧಿಕಾರಿ, ರೋಟ್ರಿ ರಾಜಾಜಿನಗರ್ ಅವರು ಎಲ್ಲ ಸೇರಿ ಒಂದು 50 ಜನ ವೈದ್ಯಕೀಯ ವೃಂದ ಇವತ್ತು ದೊಡ್ಡಣ್ಣ ಶೆಟ್ಟಿಯವರ ಸ್ಮರಣಾರ್ಥ ಮತ್ತು ಆರಾಧನಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಅದು ನಮಗೆ ತುಂಬ ಹೆಮ್ಮೆ. ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಉಚಿತವಾಗಿ ಮಾಡ್ತಾ ಇದ್ದೀವಿ. ಸೊ ವೈದ್ಯಕೀಯ ಎಲ್ಲ ರೀತಿಯ ಅಂದರೆ ಏನೇನು ನೀವು ರೋಗಿಗಳು ಯಾರ್ಯಾರು ಬಂದಿದ್ರು, ಎಷ್ಟು ಜನ ಬಂದಿದ್ದಾರೆ ರೋಗಿಗಳು? ಫಸ್ಟು ಮೊದಲನೇದಾಗಿ ಜನರಲ್ ಚೆಕಪ್ ನಡೀತಾ ಇದೆ, ಅವ್ರದ್ದು ಶುಗರ್ ಚೆಕಪ್ ನಡೀತಾ ಇದೆ, ಜೊತೆಗೆ ಮಧುಮೇಹದಿಂದ ಉಂಟಾಗುವಂಥ ಅಲ್ಸರ್, ಡಯಾಬಿಟಿಕ್ ಫುಟ್ ಅಂತೀವಿ, ಅದಕ್ಕೂ ಸಮಗ್ರವಾದ ಒಂದು ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಡೆಂಟಲ್ ವತಿಯಿಂದ ಅವರಿಗೆ ಹಲ್ಲಿನ ಆರೋಗ್ಯದ ಬಗ್ಗೆ ಅವೇರ್ನೆಸ್ಸು, ಜೊತೆಗೆ ಉಚಿತವಾಗಿ ಎಲ್ಲ ವ್ಯಕ್ತಿಗಳಿಗೂ ಮೋರ್ ದ್ಯಾನ್ 1,000 ಜನಗಳಿಗೆ ಅವರು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಡಾಕ್ಟರ್ ಹರ್ಷಿತ್ ಅವರ ನೇತೃತ್ವದಲ್ಲಿ ಉಚಿತವಾಗಿ ಬ್ರಷು ಮತ್ತು ಪೇಸ್ಟ್ಗಳು ನೀಡ್ತಾ ಇದ್ದಾರೆ. ಸೊ SLN ಟ್ರಸ್ಟ್ ವತಿಯಿಂದ ಎಲ್ಲ ಇಲ್ಲಿ ಬಂದಿರುವಂತಹ ಸುಮಾರು 2-2.5 ಸಾವಿರ ಜನಕ್ಕೆ ನಾವು ಉಚಿತವಾದ ಒಂದು ವೈದ್ಯಕೀಯ ತಪಾಸಣೆ ಮತ್ತು ಮೆಡಿಸನ್ ಅಂದರೆ ಔಷಧಿಗಳನ್ನು ಉಚಿತವಾಗಿ ವಿತರಿಸ್ತಾ ಇದ್ವಿ. ಜೊತೆಗೆ ಎನ್ ಸ್ಟ್ರೈಡ್ ವತಿಯಿಂದ ಅವ್ರಿಗೆ ಡಯಾಬಿಟಿಕ್ ಕೇರ್ ಮತ್ತು ಅವ್ರಿಗೆ ಬೇಕಾದಂಥ ಫುಟ್ವೇರ್, ಅದನ್ನು ನಾವೇನಂತೀವಿ ಈ ಡಯಾಬಿಟಿಕ್, ಅದನ್ನು ಕೂಡ ಫ್ರೀನೇ, ಎಲ್ಲ ಉಚಿತವಾಗಿ. ವೆರಿ ಗುಡ್. ಅದ್ರ ಜೊತೆಗೆ ಅವ್ರಿಗೆ ಬೇಕಾದಂಥ ಈಗ ಅಂಗವಿಕಲರಾಗಿರೋರು ಅಂದರೆ ಕೈಕಾಲು ಇಲ್ಲದೆ ಇರೋವಂಥವ್ರಿಗೆ, ಮುಖ್ಯವಾಗಿ ಕಾಲು ಇಲ್ಲದೆ ಇರೋರಿಗೆ, ಪಾದ ಇಲ್ಲದೆ ಇರೋರಿಗೆ, ಬೆರಳಿಲ್ಲದೆ ಇರೋರಿಗೆ, ಅವ್ರಿಗೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ಎನ್ ಪ್ರೈಡ್ ವತಿಯಿಂದ ನಯಾಪಾದ ಪ್ರೈಡ್ ಅಂತ, ಸೊ ಆ ಸಂಸ್ಥೆಯ ವತಿಯಿಂದ ಉಚಿತವಾಗಿ ನಾವು ಕೊಡ್ತೀವಿ. ಸೊ ಇಲ್ಲಿ ಬಂದಂತಹ ರೋಗಿಗಳಿಗೆ ಅವ್ರಿಗೇನಾದರೂ ಶಸ್ತ್ರಚಿಕಿತ್ಸೆ ಮತ್ತು ಮುಂದೆ ಯಾವುದಾದ್ರೂ
ನ್ಯೂರಾಲಜಿ ಅಂದರೆ ನರರೋಗ ಅಥವಾ ಹೃದಯ ಸಂಬಂಧಿತ ಕ್ಯಾನ್ಸರ್, ನಮ್ಮ ಜೊತೆಗೆ ಡಾಕ್ಟರ್ ಮಧುಸೂದನ್ ಮತ್ತು ಅವರ ಸಂಗಡಿಗರು ಕ್ಯಾನ್ಸರ್ ಥೆರಪಿ ಕೊಡೋರು ಇದ್ದಾರೆ. ಆಮೇಲೆ ಮಾನಸಿಕ ಕಾಯಿಲೆ ಭಾಳ ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ ಇಂದಿನ ಸಮಾಜದಲ್ಲಿ. ಅದಕ್ಕೆ ಮಾನಸಿಕ ತಜ್ಞರಾದ ಡಾಕ್ಟರ್ ಶಂಕರ್ KN ಸ್ವಾಮೀಜಿ ಅವರಿದ್ದಾರೆ. ಅವ್ರ ಜೊತೆಗೆ ನಿಸರ್ಗ ಡಾಕ್ಟರ್ ನಿಸರ್ಗ ಅವರು ಕೂಡ ಮಾನಸಿಕ ತಜ್ಞರು, ಅವರೂ ಇದ್ದಾರೆ. ಸೊ ಅವರೆಲ್ಲರ ಜೊತೆ ನಾವು ಒಂದು ಸಂಪೂರ್ಣವಾದ ವೈದ್ಯಕೀಯ ಶಿಬಿರವನ್ನು ನಡೆಸ್ತಾ ಇದ್ದೀವಿ, ಟ್ರೀಟ್ಮೆಂಟ್ ನೀಡ್ತಾ ಇದ್ದೇವೆ. ಜೊತೆಗೆ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ಸ್, ಕರ್ನಾಟಕ ಅಂಧತ್ವ ಕ್ಷೇಮಾಭಿವೃದ್ಧಿ ಸಂಘದವರಾದಂಥ ಮಿಸಸ್ ಪ್ರಫುಲ್ಲ ಕುಮಾರಿಯವರು, ಅದು 60 ವರ್ಷ ಹಳೆಯ ಸಂಸ್ಥೆ. ಆ ಸಂಸ್ಥೆಯವರು ಭಾಗವಹಿಸ್ತಾ ಇದ್ದಾರೆ. ಈ ಸಮಾಜದಲ್ಲಿ ಅಂದರೆ ಈ ಗಾಣಿಗ ಸಮಾಜ ಅಥವಾ ಜನೋಪಕಾರಿ ದೊಡ್ಡ ಶೆಟ್ಟಿಯವರ ಕುಟುಂಬದಲ್ಲಿ, ಅಂದರೆ ಆ ಕುಟುಂಬ ಅಥವಾ ಸಮುದಾಯದಲ್ಲಿ ಯಾರಿಗಾದರೂ ಕಣ್ಣಿನ ತೊಂದರೆ ಇದ್ದರೆ, ದೃಷ್ಟಿ ಇಲ್ಲದೆ ಇದ್ದರೆ, ಅಂಧ ಮಕ್ಕಳಿದ್ದರೆ ಅಥವಾ ವಯಸ್ಕರಿದ್ದರೆ ಕ್ವಾಬ್ ಅಸೋಸಿಯೇಷನ್ ವತಿಯಿಂದ ಅವ್ರಿಗೆ ಶಿಕ್ಷಣ ಆಗಿರ್ಬೋದು, ಅಕಾಮಿಡೇಷನ್ ಆಗಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಅದನ್ನೆಲ್ಲ ಕೊಡ್ತಾರೆ. ಜೊತೆಗೆ ಅಂಧ ಮಕ್ಕಳಿಗೆ ಒಂದು ಕಲ್ಯಾಣವಾಗಲಿ ಅಂತ ಕಲ್ಯಾಣ ನಿಧಿಯನ್ನು ಶೇಖರಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಲು ಇಲ್ಲಿ ನಮಗೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ದೊಡ್ಡಣ್ಣ ಶೆಟ್ಟಿ ಧರ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀನಾಥ್ KV ಅವರಿದ್ದಾರೆ. ಅವರಿಗೆ ನಾವು ತುಂಬ ಚಿರುನುಡಿಗಳು. ಯಾಕೆ ಅಂದರೆ ಮೊದಲ ಬಾರಿಗೆ ಈ ದೊಡ್ಡಣ್ಣ ಶೆಟ್ಟಿ ಆರಾಧನಾ ಸಮಾರಂಭದಲ್ಲಿ ಒಂದು ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಸೊ ಇದು ಮೊಟ್ಟ ಮೊದಲ ವೈದ್ಯಕೀಯ ಶಿಬಿರ ಈ ಆರಾಧನಾ ಸಮಾರಂಭದಲ್ಲಿ. ಅದಕ್ಕೆ ನಮಗೂ ಕೂಡ ಹೆಮ್ಮೆ ಇದೆ. ಜೊತೆಗೆ ದೊಡ್ಡಣ್ಣ ಶೆಟ್ಟಿ ಅಂತ ಅಂದರೆ ಅವರು ದಾನ ಧರ್ಮದ ಮತ್ತೊಂದು ಹೆಸರು. ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಮ್ಮ ಕೈಲಾದ ಸೇವೆಯನ್ನು ನೀಡಲು ಅನುವು ಮಾಡಿಕೊಟ್ಟಂಥ ಶ್ರೀನಾಥ್ KV ಅವರು ಕಾರ್ಯದರ್ಶಿಗಳು ದೊಡ್ಡಣ್ಣ ಶೆಟ್ಟಿ ಧರ್ಮ ಸಂಸ್ಥೆಯ ಹಾಸ್ಟೆಲ್. ಸೊ ಅವ್ರಿಗೂ ಕೂಡ ನಾನು ಮೈತ್ರಿ ಸ್ಮಾರ್ಟ್ ಹಾಸ್ಪಿಟಲ್, ಜೊತೆಗೆ ನೆರವಂಥ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ನು, ರೋಟರಿ ರಾಜಾಜಿನಗರು, ಲಯನ್ ಕಿಂಗ್ಸ್ ನರಂಜನ್ ಸರು ಎಲ್ಲರೂ ಸೇರಿ ನಾವು ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ. ತಾವು ಕಾರ್ಯದರ್ಶಿಗಳಾಗಿದ್ದೀರಾ SLN ಕಾಲೇಜ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ಇವತ್ತು ಒಂದು ಒಳ್ಳೆಯ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರೋದು ನಿಜವಾಗ್ಲೂ ಎಲ್ರಿಗೂ ತುಂಬ ಖುಷಿ ಆಗ್ತಾಯಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ರೀತಿ ನೀವು ಮೊದಲು ನಿಮ್ಗೆ ಯಾವ ರೀತಿ ಥಿಂಕಿಂಗ್ ಇತ್ತು? ಮೊದಲು ಮಾಡ್ತಾ ಇರಲಿಲ್ಲ ಜಾಸ್ತಿ. ಇವತ್ತು ಸುಮಾರು ಜನ ರೋಗಿಗಳು ಬಂದಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಸುಮಾರು ಜನ ನಿಮ್ಮ ಜನಾಂಗೀಯದವರಂತೂ ತಂಡವಾಗಿ ಬರ್ತಾ ಇದ್ದಾರೆ. ದಯವಿಟ್ಟು ತಿಳಿಸಿ ಸರ್. ನಾನು ಶ್ರೀಲಾನ ಆಶ್ರಮದ ವಿದ್ಯಾರ್ಥಿಯಾಗಿ 2001ರಿಂದ 2005ರವರೆಗೂ ಇಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ಅದೇ ರೀತಿಯಾಗಿ ನನಗೆ ಈ ಫಾರ್ಮಾ ಅಲ್ಲಿ 2011ರಿಂದ 2022 ಸ್ಟಿಲ್ವರೆಗೂ ನನ್ನ ಫಾರ್ಮಾ ಲೈನಲ್ಲಿದೆ. ಅದೇ ರೀತಿ ನನಗೆ ನಮ್ಮ ಡಾಕ್ಟರ್ ಶಿವಕುಮಾರ್ ಮತ್ತು ಡಾಕ್ಟರ್ ಶಂಕರ್ ಅವರು ಅದೇ ಸ್ನೇಹಿತರು. ಸೊ ಇಲ್ಲಿ ನಾನು ಈ ಸೆಕ್ರೆಟರಿ ಆಗಿದ್ದಾಗಿಂದ ತಲೆಯಲ್ಲಿ ಹೊಂದಿತ್ತು, ನಮ್ಮ ಜನಾಂಗಕ್ಕೆ ಈ ಯಾವ ವರ್ಷವೂ ಒಂದು ಉಚಿತ ಶಿಬಿರ, ವೈದ್ಯಕೀಯ ಶಿಬಿರ ಮಾಡಿಲ್ಲ. ಏನಾದರೂ ಒಂದು ಮಾಡಬೇಕು ಅಂತ ನಾನು ಶಿವಕುಮಾರ್ ಹತ್ರ ಮತ್ತು ಡಾಕ್ಟರ್ ಶಂಕರ್ ಹತ್ರ ಡಿಸ್ಕಸ್ ಮಾಡಿದ್ದೆ. ಅವರು ನಾವು ಮಾಡೋಣ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ನಾನು ಮತ್ತು ನಮ್ಮ ಅಧ್ಯಕ್ಷರ ಹತ್ರ ಎಲ್ಲ ಕೇಳಿ ಈ ಥರ ಒಂದು ಮಾಡೋಣ ಅಂತ ಹೇಳಿದಕ್ಕೆ ಅವರು ಒಪ್ಕೊಂಡಾದಾಗ ಒಪ್ಕೊಂಡು ನಮ್ಮ ಜನಾಂಗದಲ್ಲಿ 3ರಿಂದ 4 ಸಾವಿರ ಜನ ಸೇರೋ ಸಾಧ್ಯತೆ ಇದೆ ಅಂತ ನಾನು ಶಿವಕುಮಾರ್ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಆಗ 4 ಸಾವಿರ ಅಂದರೆ 10 ಸಾವಿರ ಜನ ಬಂದರೂ ನಾವು ನಮ್ಮ ಡಾಕ್ಟರ್ಸ್ ಟೀಮ್ನ ಕರ್ಕೊಂಡ್ಬಂದು ನಾವು ಮಾಡ್ತೀವಿ ಅಂತ ಅವರು ನನಗೆ ಪ್ರಾಮಿಸ್ ಮಾಡೋದು. ಅದೇ ರೀತಿ ಅವರು ಇವತ್ತಿಲ್ಲಿ ನಡೆಸ್ಕೊಡ್ತಿದ್ದಾರೆ. ನಮ್ಮ ಜನಾಂಗ ಬಂಧುಗಳು ಕೂಡ ತುಂಬ ಹ್ಯಾಪಿಯಾಗಿದ್ದಾರೆ. ಯಾವ ವರ್ಷವೂ ಇಲ್ಲಿ ಆಗದಿರುವಂಥ ಪ್ರೋಗ್ರಾಮ್ ಇವತ್ತೊಂದು ಎಲ್ಲ ಜನಾಂಗದ ಇವರಿಗೆ ವೈದ್ಯಕೀಯ ತಪಾಸಣೆ ಆಗ್ತಾ ಇರೋದು ಎಲ್ಲ ಜನಾಂಗಕ್ಕೂ ಖುಷಿಯಾಗಿದೆ. ನಮ್ಮ ದೊಡ್ಡಣ್ಣ ಶೆಟ್ಟಿಯವರು ಕೂಡ ತೃಪ್ತಿ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇಷ್ಟು ಹೇಳಿ ನಾವು ಮಾತಾಡೋಣ. ನೋಡಿ ವೀಕ್ಷಕರೇ, ಈ ನಮ್ಮ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು ಏನು ಹಾದಿ ಹಾಕಿಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ಶ್ರೀನಾಥ್ ಅವರು ನಡೀತಾ ಇರೋದಕ್ಕೆ ನಿಜವಾಗ್ಲೂ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ಪತ್ರಿಕಾ ಸಂಘದ ವತಿಯಿಂದ ಕೂಡ ತಮಗೆ ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ನಿಮಗೆ ಸ್ಫೂರ್ತಿ ಕೊಡಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಸರ್. ತುಂಬ ಥ್ಯಾಂಕ್ ಯು ಮೇಡಮ್. ತಮ್ಮ ಪರಿಚಯ ಮೇಡಮ್? ಡಾಕ್ಟರ್ ಮಾಲಾ ಅಂತ, ನಮ್ಮ ಜನರಲ್ ಫಿಸಿಷಿಯನ್
ಸರ್ ಮಲ್ಲೇಶ್ವರಂ ಬ್ಲಡ್ ಬ್ಯಾಂಕು ಈ ಕ್ಯಾಂಪ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಬಂದಿರೋರಿಗೆ ಪ್ರತಿಯೊಂದು ವ್ಯವಸ್ಥೆನೂ ಅಂದರೆ ಯಾರಿಗೆ ಏನಿದೆ ವಿತ್ ಮೆಡಿಸಿನ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಬಿ ಇರ್ಬೋದು, ಶುಗರ್ ಇರ್ಬೋದು, ಕಣ್ಣಿಂದ ಇರ್ಬೋದು, ಇವನ್ ಕೆಲವು ಬ್ಲಡ್ ಡೊನೇಷನ್ ಕೂಡ ನಾವು ಮಾಡ್ತೀವಿ. ಈ ರೀತಿ ನಮ್ಮ ರೋಟರಿ ರಾಜಾಜಿನಗರ ಮುಖಾಂತರದಿಂದ ನಾವು ಈ ಮೆಗಾ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ. ನಮ್ಮ ಜೊತೆ ಪಬ್ಲಿಕ್ ಇಮೇಜ್ ಶೇಖರ್ ಅವರು ಇದ್ದಾರೆ ರಾಜಾಜಿನಗರದಿಂದ. ಸೊ ಈ ರೀತಿ ಇದು ಒಂದು ಸೇವೆನ ನಾವು ಎಲ್ಲ ಕಡೆನೂ ಸಲ್ಲಿಸ್ತಾ ಇದ್ದೀವಿ. ಓಕೆ, ತುಂಬ ಥ್ಯಾಂಕ್ ಯು ಮೇಡಮ್. ನಿಮಗೆ ಈ ಒಂದು ಇಂಥ ಒಂದು ಸರ್ವಿಸ್ ಕೊಡ್ತಾ ಇರೋದು, ಅದು ಇಂಥ ದೊಡ್ಡ ಶೆಟ್ರು ಏನು ಸುಮಾರು 1906ರಲ್ಲಿ ಸ್ಥಾಪನೆ ಮಾಡಿದ ಚಾರಿಟಬಲ್ ಟ್ರಸ್ಟ್ ಇದು. ಅಲ್ಲ, ಅದು 105 1906ರಲ್ಲಿ ಇದು ಸ್ಥಾಪನೆ ಆಗಿದ್ದು ಚಾರಿಟಬಲ್ ಟ್ರಸ್ಟು. ಅಷ್ಟು ವರ್ಷ ಹಳೆಯದು. ಸಾವಿರಾರಲ್ಲ ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದ್ದಾರೆ. ಆವತ್ತು ಬರೀ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದೋಕ್ಕೂ ಯೋಗ್ಯತೆ ಇರಲಿಲ್ಲ ನಮ್ಮ ಜನಸಾಮಾನ್ಯರು. ನಿಜವಾಗ್ಲೂ ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ ನಾನು. ಅಂಥ ಒಂದು ತುಂಬ ಹಿಂದೆ ಒಂದು ಲಾನಾ ಧರ್ಮ ಸಂಸ್ಥೆ ಅಂತ ಹುಟ್ಟಾಕಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಮಕ್ಕಳನ್ನ ಕಳ್ಕೊಂಡ್ಮೇಲೆ ಈ ರೀತಿ ಒಂದು ದೊಡ್ಡ ಎಷ್ಟೋ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಒಂದು ಮಾದರಿಯಾಗಿದ್ದಾರೆ. ಒಂದು ಆದರ್ಶ ಅದು. ಹೌದು ಒಂದು 3 ವರ್ಷ ಆದ್ರೂ ಹೌದು ಇನ್ನು ಬೆಳೀತೆ ಮೇಡಮ್. ನಾನು ಒಬ್ಬ ಹಳೆ ವಿದ್ಯಾರ್ಥಿ. ಈ ಕಾಲೇಜು ಯೂನಿಟ್ ಲೀಡರ್ ಆಗಿದ್ದೆ ಅವಾಗ. ನಿಜವಾಗ್ಲೂ ಅದು ಇಲ್ಲಿ ನಾವು ನ್ಯೂಸ್ ಮಾಡಬೇಕು ಅಂದರೆ ನಮ್ಮ ಮೈ ನೆವರು ಹೇಳುತ್ತೆ. ಆಗಿನಕ್ಕೂ ಈಗಿನಕ್ಕೂ ಗಜಗಜಾಂತರ ಆ ಥರ ಇತ್ತು. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಯಾವ ರೀತಿ ಮೆಡಿಸನ್ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದರೆ ನಾವು ನೋಡ್ಬೋದು. ಸರ್ ಇದೆಲ್ಲ ಉಚಿತನಾ? ಏನೇನು ಟ್ಯಾಬ್ಲೆಟ್ಸ್ ಇದೆ ಸರ್? ಸರ್ ಬಿ ಪಿದಿದೆ, ಶುಗರ್ದಿದೆ, ಮತ್ತು ಮೈಕೈ ನೋವು, ಮತ್ತು ಗ್ಯಾಸ್ಟ್ರಿಕ್ದು. ಇಷ್ಟೊಂದೆಲ್ಲ ನೀವು ಉಚಿತಕ್ಕೆ ತಂದಿರೋದು ಕೊಡೋದಕ್ಕೆ? ಹಾಂ ಸರ್, ಎಲ್ಲ ಕೆಳಗಡೆ ಇದೆ ಸರ್. ನೋಡಿ ಸುಮಾರು ಮೆಡಿಸನ್ ತಗೊಂಬಂದಿದ್ದಾರೆ ವೀಕ್ಷಕರೇ. ನೋಡಿ, ಈಗ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಬೆಂಗಳೂರು ಬ್ರ್ಯಾಂಚಿಂದ ಇವತ್ತು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನೇ ಪರಿಚಯ ಮಾಡಿಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಸರ್ ಡಾಕ್ಟರ್ ತೇಜ್ ಶೆಟ್ಟಿ ಅಂತ. ಹಾಂ, ನಾನು ಡೆಂಟಲ್ ಸರ್ಜನ್ ಆಗಿದ್ದೀನಿ ಮೈತ್ರಿ ಹಾಸ್ಪಿಟಲಲ್ಲಿ. ಇದು ಏನಿದೆ, ಡಯಾಬಿಟೀಸ್ ಜೊತೆ ನಿಮಗೆ ಡೆಂಟಲ್ ಪ್ರಾಬ್ಲಮ್ಸ್ ಬರೋದು ವೆರಿ ಸಹಜ. ಹೌದು. ಯಾಕಂದರೆ ದಿಸ್ ಇಸ್ ನಾಟ್ ಓನ್ಲಿ ಡಯಾಬಿಟೀಸ್, ನಿಮ್ಮದು ಹಾರ್ಟ್ದಿದ್ದರೆ ಇಲ್ಲ ಕಿಡ್ನಿದಿದ್ದರೆ ಅಸೋಸಿಯೇಟೆಡ್ ವಿತ್ ಡೆಂಟಲ್ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ದಟ್ ಆರ್ ಅಸೋಸಿಯೇಟೆಡ್. ಸೊ ವಿ ಡಿಂಟ್ ವಾಂಟ್ ಟು ಲೀವ್ ಔಟ್ ದಿಸ್ ಪಾರ್ಟ್ ಆಫ್ ದ ಇದು, ಥಿಂಕಿಂಗ್ ದಟ್ ಏನಿಲ್ಲ ಬಾಯಿ ಅದು ಅಷ್ಟೇ ಅಂತ, ಏನೂ ಆಗಲ್ಲ ಅಂತ. ಅದರಿಂದ ಡೆತ್ ತನಕನೂ ಆಗ್ತದೆ, ಗೊತ್ತಿಲ್ಲ. ಇವತ್ತು ಯಾವ ರೀತಿಯಲ್ಲಿ ಸೇವೆ ಕೊಡ್ತಾ ಇದ್ದಾರೆ ನಮ್ಮ ಚಾರಿಟಬಲ್ ಟ್ರಸ್ಟ್? ಕ್ಲೀನಿಂಗ್ ಅಂತ ಮಾಡ್ತಾ ಇದ್ದೀವಿ. ಯಾರು ಹೂ ಆರ್ ನೀಡಿ, ವಿ ಆರ್ ಕಾಲಿಂಗ್ ದೆಮ್ ಟು GDC, ಗೌರ್ಮೆಂಟ್ ಡೆಂಟಲ್ ಕಾಲೇಜ್, ಆ್ಯಂಡ್ ವಿ ಆರ್ ಗಿವಿಂಗ್ ದೆಮ್ ಟ್ರೀಟ್ಮೆಂಟ್. ಹೌದಾ, ಏನೇನು ಕೊಡ್ತಾ ಇದ್ದಾರೆ ಉಚಿತವಾಗಿ? ಸರ್ ಎಲ್ಲ ಆಲ್ ಸಾರ್ಟ್ ಆಫ್ ಟ್ರೀಟ್ಮೆಂಟ್ಸ್ ಆರ್ ಅಟ್ ಮಿನಿಮಲ್ ರೇಟ್ಸ್, ಗೌರ್ಮೆಂಟ್ ರೇಟ್ಸ್. ಅದಕ್ಕೆ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಜೊತೆನೇ ಟೈ ಅಪ್ ಮಾಡಿ ದೇ ಆರ್ ಗೋಯಿಂಗ್ ವಿತ್. ಅಲ್ಲ, ಉಚಿತವಾಗಿ ತಾನೇ ಕೊಡ್ತಾ ಇರೋದಾ? ಹೌದು, ಉಚಿತವಾಗಿ. ಏನು ಅಲ್ಲಿ ಏನು ಪೇಸ್ಟ್ ಇಟ್ಕೊಂಡಿದ್ದೀರಾ? ಅದು ಏನಿದೆ? ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಲ್ಲ ಫ್ರೀನೇ? ಎಲ್ಲ ಫ್ರೀ. ಪೇಸ್ಟ್ ಇದೆ, ಸೊ ಇಂಟರ್ನ್ಸ್ ಇದ್ದಾರೆ, ನಮ್ಮ ಡಾಕ್ಟರ್ಸ್ ಇದ್ದಾರೆ, ವೆರಿ ಕೇಪಬಲ್, ವೆರಿ ಹ್ಯೂಜ್ ಟೀಮ್ ಆ ಸೈಡು ಇದ್ದಾರೆ. ಮತ್ತು ಮೇನ್ಲಿ ವಿ ಆರ್ ಲುಕಿಂಗ್ ಫಾರ್ ಬೀಟಲ್ ನಟ್ ಚೂವರ್ಸ್ ಫಾರ್ ಕ್ಯಾನ್ಸರ್ ಆಸ್ ಅ ಪ್ರಿವೆಂಟಿವ್ ಮೆಷರ್ ಟುವರ್ಡ್ಸ್ ಕ್ಯಾನ್ಸರ್ ನೋಡ್ತಾ ಇದ್ದೀವಿ. ಯಾಕಂದರೆ ಈ ಬೀಟಲ್ ನಟ್ ಎಲ್ಲ ತಿಂತಾ ಇರ್ತಾರೆ, ಅವ್ರು ಗೊತ್ತಿರಲ್ಲ ಟೊಬ್ಯಾಕೋ, ಬೀಟಲ್ ನಟ್ ಅದೆಲ್ಲ. ಸೊ ಆಸ್ ಅ ಪ್ರಿವೆಂಟಿವ್ ಮೆಷರ್ ವಿ ಆರ್ ಗಿವಿಂಗ್ ದೆಮ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಓಕೆ ಅಟ್ ದ ಸೇಮ್ ಟೈಮ್. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಷ್ಟು ಪೇಷಂಟ್ ಎಷ್ಟು ಜನ ಅಟೆಂಡ್ ಮಾಡಿದ್ದೀರಿ ಸರ್ ಇವತ್ತು? ಟಿಲ್ ನಾವು ಅರೌಂಡ್ 700 to 800. 800. ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ನೋಡಿ, ಹಳೆ ವಿದ್ಯಾರ್ಥಿಗಳು ಎಷ್ಟು ಜನ ಬಂದಿದ್ದಾರೆ. ಇದು
ವಿದ್ಯಾರ್ಥಿ ನಿಲಯ. ಎಷ್ಟು ಜನ ಸೇರಿದ್ದಾರೆ ಅಂತ ನಾವು ನೋಡ್ಬೋದು ವೀಕ್ಷಕರೇ. ಅಷ್ಟೇನ ನಮ್ಮ ದೊಡ್ಡಣ್ಣ ಶೆಟ್ಟರ ಒಂದು ಪ್ರತಿಮೆ ಭಾವಚಿತ್ರ ಏನಿದೆ ನೋಡಿ, ನಾವು ನೋಡ್ಬೋದು. ಹೂವಿನ ಅಲಂಕಾರ ಮಾಡಿದ್ದಾರೆ, ಇವತ್ತು ಪೂಜೆ ಮಾಡಿದ್ದಾರೆ ನೋಡಿ, ಯಾವ ರೀತಿ ಇದೆ ಅಂತ ತಾವು ನೋಡ್ಬೋದು. ಮತ್ತು ಈಗ ತಾವು ನೋಡ್ಬೋದು ಅವ್ರದ್ದು ಒಂದು ದೈವಾಧೀನರಾದ ಮೇಲೆ ಒಂದು ಸಮಾಧಿ ಇದೆ. ಆ ಸಮಾಧಿ ಯಾವ ರೀತಿ ಇದೆ ಅಂತ ತಾವು ನೋಡ್ಬೋದು ವೀಕ್ಷಕರು. ನೋಡಿ, ಬೃಂದಾವನ ಮುಂದುಗಡೆ, ಒಳಗಡೆ ತೋರಿಸ್ತೀನಿ, ಹೋಗೋಣ ಯಾವ ರೀತಿ ಇದೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸಮಾಧಿ. ಸಮಾಧಿ ಮೇಲೆ ಅವ್ರದ್ದೊಂದು ಮುಖಕ್ಕೆ ಕವಚ ಇಟ್ಟು ಯಾವಾಗಲೂ ಪೂಜೆ ಮಾಡ್ತಾರೆ. ಅವರ ಜನಾಂಗೀಯದವರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಸಮಾಧಿಗೆ ನಮನ ಸಲ್ಲಿಸಿ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ವೀಕ್ಷಕರೇ. ಸಮಾಧಿ ನೋಡಿದಿರಲ್ಲ ನೀವು ಈಗ. ಮತ್ತು ಇನ್ನೂ ಒಂದು ಸುತ್ತಲೂ ಯಾವ ರೀತಿ ವಾತಾವರಣ ಇದೆ ಅಂತ ಕೂಡ ತಾವು ನೋಡ್ಬೋದು. ನೋಡಿ, ಇಲ್ಲಿ ಒಂದು ವಿಗ್ರಹ ಇದೆ, ಮೇಲ್ಗಡೆ ವಿಗ್ರಹ, ಅದನ್ನು ತಾವು ನೋಡಬಹುದು. ಮೇಲೇ ಇವರು ಒಂದು ವಿಗ್ರಹ ಏನು ಶಿಲೆಯಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಶಿಲೆ. ನೋಡಿ ಯಾವ ರೀತಿ ವಾತಾವರಣ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ. ಈ ಒಂದು ಸಮಾಧಿ ಹತ್ತಿರ ಬಂದರೆ ಏನೋ ಒಂಥರ ಮೋಹ. ಇದೆಲ್ಲ ಹಾಸನ ವಿದ್ಯಾರ್ಥಿ ನಿಲಯ ಮಧ್ಯಭಾಗದಲ್ಲಿ ಈ ಒಂದು ಏನು ದೊಡ್ಡಣ್ಣ ಶೆಟ್ಟರ ಸಮಾಧಿ ಇದೆ, ಅದನ್ನು ಇದುವರೆಗೂ ತಾವು ನೋಡಿದ್ದೀರಾ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅಭಿಷೇಕ್ ಎಸ್ ಶೆಟ್ಟಿ, ಶ್ರೀನಿವಾಸ್ ಎನ್ ತಂದೆ ಹೆಸರು. ಸೀರಿಯಲ್ ನಂಬರ್ 15 ವೇಣುಕುಮಾರ್ ಎಸ್, ಶ್ರೀನಾಥ್ ಆರ್ ತಂದೆ ಹೆಸರು. ಸೀರಿಯಲ್ ನಂಬರ್ 16 ಸುಪ್ರಜಾ ವಿ ರಾಜು, ನಾಗರಾಜು ಶೆಟ್ಟಿ. ನೋಡಿ ಯಾವ ಥರ ವಿದ್ಯಾರ್ಥಿಗಳು ಸಾಲಾಗಿ ನಿಂತು ಶಿಸ್ತಿನಿಂದ ಸೀರಿಯಲ್ ನಂಬರ್ ಅನ್ನು ಕರೆಕ್ಟ್ ಆಗಿ ನೆನಪಿಟ್ಕೊಂಡು ಆ ಸ್ಲಿಪ್ ಅನ್ನು ಇಟ್ಕೊಳ್ಳಿ. 16 ವರೆಗೆ ಕಾಲ್ ಮಾಡಿದ್ದೀವಿ. 17 ಬಿಜಿ ರೋಹಿತ್, ಬಿಎಂ ರಮೇಶ್ ಫಾದರ್ ನೇಮ್. 18 ಸೀರಿಯಲ್ ನಂಬರ್ ರಶ್ಮಿ ಎ ಅಂಜಪ್ಪ ಫಾದರ್ ನೇಮ್. ಸೀರಿಯಲ್ ನಂಬರ್ 19 ಎ ಅನುಷಾ
ಎಸ್ ಅನಿಲ್ ಕುಮಾರ್ ಫಾದರ್ ನೇಮ್. ಸೀರಿಯಲ್ ನಂಬರ್ 20 ಪುನೀತ್ ಶೆಟ್ಟಿ ಫಾದರ್ ನೇಮ್ ಸಾರಥಿ. 1 ರಿಂದ 20ರವರೆಗೆ ಕಾಲ್ ಮಾಡಿದ್ದೀವಿ. 1 ರಿಂದ 20ರವರೆಗೆ ಆಗಿದೆ. ಈಗ 21ರಿಂದ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲ ಕೋಲಾರ ಡಿಸ್ಟ್ರಿಕ್ಟ್ ಅವರೇ. ವಿಷ್ಣುವರ್ಧನ ಶೆಟ್ಟಿ, ರಮೇಶ್ TS. ಏನಮ್ಮ ನಿಮ್ಮ ಹೆಸರು? ಹಾಂ, ಲಹರಿ ಲಹರಿನಾ? ಎಷ್ಟು ಪರ್ಸೆಂಟೇಜ್ ಎಷ್ಟು ಬಂದಿದೆ? 80. ಹೌದಾ, ಸ್ಕಾಲರ್ಶಿಪ್ ತಗೊಂಡ್ರಾ? ಓಕೆ, ಏನನ್ಸುತ್ತೆ ನಿಮಗೆ? ಓಕೆ, ಥ್ಯಾಂಕ್ ಯು. ಆರ್ ಪೂಜಾ, ವಿ ರಮೇಶ್ ಬಾಬು ತಂದೆ ಹೆಸರು. ಸೀರಿಯಲ್ ನಂಬರ್ 26 ಸಂಗೀತ SM, ಮಂಜುನಾಥ್ SV ತಂದೆ ಹೆಸರು. ಸೀರಿಯಲ್ ನಂಬರ್ 27 ಎ ಮನೋಜ್, ಆನಂದ್ ಕುಮಾರ್ ತಂದೆ ಹೆಸರು. ಸೀರಿಯಲ್ ನಂಬರ್ 28 ಹರ್ಷಿತಾ G, ಗಣೇಶ್ M ತಂದೆ ಹೆಸರು. ಸೀರಿಯಲ್ ನಂಬರ್ 29 ಕೀರ್ತಿ S, ಸುರೇಶ್ K ತಂದೆ ಹೆಸರು. ಸೀರಿಯಲ್ ನಂಬರ್ 30 ವಿ ದೀಪಕ್, ವೆ ವೆಂಕಟಾಚಲಂ ತಂದೆ ಹೆಸರು. ಕೆ ವೆಂಕಟಾಚಲಂ ತಂದೆ ಹೆಸರು. ಸೀರಿಯಲ್ ನಂಬರ್ 31 ನಿಖಭೂಷಣಂ MD ತಂದೆ ಹೆಸರು. ಸೀರಿಯಲ್ ನಂಬರ್ 33 ಪುಷ್ಪಕ್ ಕುಮಾರ್ KS, ರಮೇಶ್ ಕುಮಾರ್ KC ತಂದೆ ಹೆಸರು. ಸೀರಿಯಲ್ ನಂಬರ್ 34 ಪಲ್ಲವಿ M, ಮುನಿರಾಜ್ ಶ್ರೀನಿವಾಸ್ ಮೂರ್ತಿ ತಂದೆ ಹೆಸರು. 45 ವಿಶಾಲ್ SH, ಹರಿನಾಥ್ SV ತಂದೆ ಹೆಸರು. 46 ಐಶ್ವರ್ಯ SS, ಶಿವರಾಜಪ್ಪ SV ತಂದೆ ಹೆಸರು. 47 ಕಲ್ಯಾಣಿ R, ರಾಜೇಂದ್ರ ಪ್ರಸಾದ್ ತಂದೆ ಹೆಸರು. 48 ಪುನೀತ್ M, ನಾಗರಾಜ R ತಂದೆ ಹೆಸರು. 49 ಜಯಶ್ರೀ H, KS ಹರಿ ತಂದೆ ಹೆಸರು. 50 BS ಮಾನಸ್ ಅದ್ವೈತ್ S ಸತೀಶ್ ತಂದೆ ಹೆಸರು. 51 ಹರ್ಷಿತಾ N, ನಾರಾಯಣ್ ಶೆಟ್ಟಿ. ಸುಮಾರು ಜನ ಯಾವ ರೀತಿ ಬಂದಿದ್ದಾರೆ ಅಂತ ನೋಡ್ಬೋದು ವೀಕ್ಷಕರೇ. ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಚಾರಿಟೀಸ್ನವರು. ನೋಡಿ, ಸುಮಾರು ಜನಕ್ಕೆ ಜಾಗ ಇಲ್ದಿರ ನಿಂತ್ಕೊಂಡೆ ಪಾಪ ಊಟ ಮಾಡ್ತಾ ಇರ್ತಾರೆ. JV ಚೈತ್ರ, JV ವೆಂಕಟಾಚಲಪತಿ ತಂದೆ ಹೆಸರು. 151 ಸ್ಫೂರ್ತಿ N, ರಾಧಾ N ತಾಯಿ ಹೆಸರು. 151 ವರೆಗೂ ಕರೆದಿದೆ. ಚलते ಮಾತಾಡಲ್ಲ. PUC ವಿದ್ಯಾರ್ಥಿಗಳು ಯಾರಾದರೂ ಪ್ರತಿಭಾ ಪುರಸ್ಕಾರವನ್ನು ತಗೊಂಡಿಲ್ಲ ಅಂದ್ರೆ ವೇದಿಕೆಯ ಮೇಲೆ ಬಂದು ತಗೋಬೇಕಾಗಿ ವಿನಂತಿ. JV ಚೈತ್ರ ಅಂತ ಅವರಿಗೆ ಒಂದು ಈ ಏನು ಸ್ಕಾಲರ್ಶಿಪ್ ಬಂದಿದೆ ಅದು ಕೊಟ್ಟಿದ್ದಾರೆ. ಅವ್ರ ತಂದೆ JV ಚಲಪತಿ ಅಂತ ನಮ್ಮ ಪತ್ರಕರ್ತರು. ಅವ್ರಿಗೂ ತುಂಬ ಖುಷಿ ಆಗ್ತಾಯಿದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೆಂಗಿದೆ ಸರ್ ಇವತ್ತು ಕಾರ್ಯಕ್ರಮ? ನಮ್ಮ ಯೋಜನೆಯವರ ಗಾಣಿಗರಿಗೆ ಹೆಮ್ಮೆ ವಿಚಾರವಾದ ದಿನ. PUC ವಿದ್ಯಾರ್ಥಿಗಳು ಯಾರಾದರೂ ಚೆಕ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಸೀರಿಯಲ್ ನಂಬರ್ ಜೊತೆಗೆ ಬನ್ನಿ. ನಿಮ್ಮ ಸೀರಿಯಲ್ ನಂಬರನ್ನು ಹೇಳಬೇಕು. ಪ್ರತಿ ವರ್ಷ ಸಹ
ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷ ಕೂಡ ಚೆನ್ನಾಗಿ ನಡೀತಿದೆ. ಎಲ್ಲ ಜಿಲ್ಲೆಗಳಿಂದ ಬಂದು ತಮ್ಮ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಂಡಿದ್ದಾರೆ. ಇದು ಕಾರ್ಯಕ್ರಮ ಮುಂದೆ ಇನ್ನೂ ಮುಂದುವರಿಸಲಿ ಅಂತ ನಾವು ಆಶಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಡಳಿತ ಮಂಡಳಿಯ ಸದಸ್ಯರಾದ ಎಲ್ಲರೂ ಉಮಾದೇವಿ ಮೇಡಮ್ ಅವರ ಸನ್ಮಾನಿಸಲಾಗ್ತದೆ. ಡಾಕ್ಟರ್ ನಿಂಗಲ್ ಕೃಷ್ಣವೇಣಿ ಮೇಡಮ್ DC ಮೇಡಮ್ ಅವರನ್ನ ಸನ್ಮಾನಿಸಲಾಗ್ತದೆ. ಸರ್ ಅದು ಸರ್ తీసుకోవచ్చు. ಈಗ ಬೋರಿಂಗ್ ಡಾಕ್ಟರ್ ನಮ್ಮ ಶಂಕರ್ ಅವರಿಗೆ ಸನ್ಮಾನ ನಾವು ನೋಡ್ಬೋದು. ನುರಿತ ವೈದ್ಯರಾದಂತಹ ಡಾಕ್ಟರ್ ಶಂಕರ್ ಮತ್ತು ತಂಡ ವೇದಿಕೆ ಮೇಲೆ ಆಸೀನರಾಗಬೇಕು. ನಮ್ಮ ಅಧ್ಯಕ್ಷರು ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ಕಿರು ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೂ ದಿವ್ಯ ಜ್ಯೋತಿ ನೇತ್ರಾಲಯದ ಡಾಕ್ಟರ್ ಭರತ್ ಕುಮಾರ್ ಮತ್ತು ಕಣ್ಣಿನ ತಪಾಸಣೆಯನ್ನ ಇಂದು ನಡೆಸಿದ್ದಾರೆ. ನಮ್ಮ ಅಧ್ಯಕ್ಷರು ಅವರಿಗೆ ಕೃತಜ್ಞತಾಪೂರ್ವಕವಾಗಿ ಕಿರು ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ನಮ್ಮ ದೊಡ್ಡಣ್ಣ ಸ್ವಾಮಿಗಳು ಔಷಧಿಯನ್ನು ಸಹ ದಾನವಾಗಿ ನೀಡುತ್ತಾ ಇದ್ರು. ಅಂತಹ ಸಂಸ್ಥೆಯಲ್ಲಿ ಪ್ರತಿ ಜಯಂತಿ ಮತ್ತು ಆರಾಧನೆಯ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂತಹ ಎಸ್ ಸುರೇಶ್ ಅವರು ಇಂಥದೊಂದು ಕೈಂಕರ್ಯವನ್ನ ಪ್ರಾರಂಭ ಮಾಡಿದ್ದಾರೆ. ಅವರು ಅಧಿಕಾರವನ್ನು ವಹಿಸಿಕೊಂಡಾಗಿನಿಂದ ಇಂಥದ್ದೇ ಒಂದು ಸಾಮಾಜಿಕ ಸೇವೆ ಜರುಗ್ತಾ ಇದೆ. ದೊಡ್ಡಣ್ಣ ಸ್ವಾಮಿಗಳ ಆಶಯವನ್ನ ಚಾಚು ತಪ್ಪದೆ ಪಲ್ಯ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು. ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ ಶಂಕರ್ ಹಾಗೂ ಅವರ ತಂಡ ಮಧುಮೇಹ ತಪಾಸಣೆ ಡಾಕ್ಟರ್ ಶಿವಕುಮಾರ್ ಅವರು ಮತ್ತು ತಂಡದವರು ಆಗಮಿಸಿ ಮಧುಮೇಹ ತಪಾಸಣೆ ಶಿಬಿರವನ್ನ ನಡೆಸಿದ್ದಾರೆ. ಈ ವೈದ್ಯ ವೃಂದಕ್ಕೆ ಪ್ರೀತಿಪೂರ್ವಕ ಗೌರವ ಸಮರ್ಪಣೆ. ಎಲ್ಲ ವೈದ್ಯ ವೃಂದಕ್ಕೆ ಧನ್ಯವಾದಗಳು. ಅಧ್ಯಕ್ಷರ ಸ್ವಲ್ಪ ಸೈಡಿಂದ ಸರ್, ಸ್ವಲ್ಪ ಸೈಡ್ ಬನ್ನಿ ಸರ್. ಸರ್ ಸ್ವಲ್ಪ ಸೈಡಿಂದ ಸರ್ ಬನ್ನಿ, ಇಂದ ಬನ್ನಿ. ಆರೋಗ್ಯದ ಸಲಹೆ ಸೂಚನೆಗಳನ್ನ ಕಳೆದ 4 ವರ್ಷಗಳಿಂದ ಶಿಬಿರವನ್ನ ಏರ್ಪಡಿಸಿ ನಡೆಸಿಕೊಂಡು ಬರ್ತಾ ಇರುವಂತಹ ನಮ್ಮ ಆಡಳಿತ ಮಂಡಳಿಗೆ ಎಲ್ಲರೂ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ.